ಮುಂಗಾರು ಶುರುವಾದರೂ ಕೂಡ ದಾವಣಗೆರೆಗೆ ಜಿಲ್ಲೆಯಲ್ಲಿಲ್ಲ ಮಳೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ತಾಪಮಾನ ವೈಪರೀತ್ಯದಿಂದಾಗಿ ಮಾನ್ಸೂನ್ ಮಳೆ ವಿಳಂಬ ಆಗ್ತಾ ಇದೆ. ಮುಂಗಾರು ಬಿತ್ತನೆಗೆ ಸಜ್ಜಾಗಿದ್ದಂತಹ ರೈತರಿಗೆ ವರುಣ ಶಾಕ್ ಕೊಟ್ಟಿದ್ದಾನೆ. ಮಳೆ ಬಾರದ ಹಿನ್ನೆಲೆಯಲ್ಲಿ ಗೊಬ್ಬರ ಬಿತ್ತನೆ ಬೀಜ ಖರೀದಿಗೆ ಹಿಂದೇಟನ್ನ ಹಾಕ್ತಿದ್ದಾರೆ. ಮೆಕ್ಕೆಜೋಳದ ಕಣಜ ಎಂಬ ಹೆಗ್ಗಳಿಕೆಗೆ ಈಗ ದಾವಣಗೆರೆ ಜಿಲ್ಲೆ ಕೇಳಿ ಬರ್ತಾ ಇರುವಂಥದ್ದು. ಬಟ್ ಆದರೆ ಮುಂಗಾರು ಶುರುವಾದರೂ ಕೂಡ ದಾವಣಗೆರೆಯಲ್ಲಿ ಮಳೆ ಬರ್ತಾ ಇಲ್ಲ, ತಾಪಮಾನ ಹೆಚ್ಚಾಗೇ ಇದೆ. ಸೊ ಹಾಗಾಗಿ ಆ ಮಳೆಯ ವಿಳಂಬದಿಂದಾಗಿ ರೈತರು ಸಂಕಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿಗೆ ಈಗ ದೂಡಿದ್ದಾರೆ ಅಂತಲೇ ಹೇಳಬಹುದು. ಜಿಲ್ಲೆಗೆ ನಾನು ನಮ್ಮೆಲ್ಲ ರೈತರ ಬಾಂಧವರಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ. ಕಳೆದ ಸಾರಿ ನೀವು ಹಾಕಿದಾಗೆ ಎಲ್ಲರೂ ಮೆಕ್ಕೆಜೋಳವನ್ನು ದಯಮಾಡಿ ಹಾಕಬೇಡಿ ಅಂತ ಹೇಳಿ ನಾನು ಮನವಿ ಮಾಡ್ತೇನೆ. ಯಾಕೆಂದ್ರೆ ಈ ಸಾರಿ ಎಲ್ನಿನೋ ಪ್ರಭಾವ ಇರೋದ್ರಿಂದ ಮಾನ್ಸೂನ್ ಮೇಲೆ ಮಳೆ ಸಕಾಲದಲ್ಲಿ ಬರದೇ ಇರಬಹುದು. ನಿಮಗೆ ಮೆಕ್ಕೆಜೋಳ ಹಾಕಿದಾಗ ಕಾಳು ಕಟ್ಟೋ ಸಮಯದಲ್ಲಿ ಏನಾದರೂ ಮಳೆ ಸರಿಯಾಗಿ ಬರಲಿಲ್ಲ ಅಂದ್ರೆ ನಿಮಗೆ ಬೆಳೆ ನಷ್ಟ ಆಗ್ತಕ್ಕಂಥ ಸಾಧ್ಯತೆಗಳು ಅತಿ ಹೆಚ್ಚಿರುತ್ತೆ. ರಸಗೊಬ್ಬರದ ಕೊರತೆ ಅಂತೂ ನಮ್ಮ ಜಿಲ್ಲೆಗೆ ಸುಮಾರು 3 ತಿಂಗಳಿಗಾಗುವಷ್ಟು ಸ್ಟಾಕ್ ಅನ್ನ ಯೂರಿಯಾವನ್ನು ಒಳಗೊಂಡಂತೆ MOP, DAP 17 ಎಲ್ಲವೂ ನಾವು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೇವೆ. ಏನ್ ಸ್ಟಾಕ್ ಅಂತ ಹೇಳಿದ್ರೆ ಗವರ್ಮೆಂಟ್ ಆಫ್ ಇಂಡಿಯಾದ್ದು ಏನು ನಿಯಮಾವಳಿಗಳಿದಾವೆ ಆ ನಿಯಮಾವಳಿಗಳ ಅಡಿಯಲ್ಲಿ ನಮ್ಮ ಹತ್ರ ಸ್ಟಾಕ್ ಅನ್ನು ಇಟ್ಕೊಂಡಿದ್ದೀವಿ.